ರಾಗಿ ಮುದ್ದೆ ಬಗ್ಗೆ ಏನ್ರಿ ರಾಗಿ ಮುದ್ದೆ? ಹೌದು, ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಬಂದಿದ್ದಾರೆ. ಅಲ್ಲಿ ರಾಗಿ ಮುದ್ದೆ ತಾಕತ್ ಬಗ್ಗೆ ಮಾತನಾಡಿದ್ದಾರೆ. ಓಕೆ, ಯಾವ ವಿಚಾರವಾಗಿ ರಾಗಿ ಮುದ್ದೆನ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿದ್ರೆ, ದೇವೇಗೌಡರು ಅವರ ಗೊತ್ತು, ಪ್ರಧಾನಿ ಮೋದಿಗೂ ಗೊತ್ತು ಅನ್ನೋ ಒಂದು ಏನು ಪಾಯಿಂಟ್ಸ್ನ ನಾವು ಹಾಕ್ತಾ ಇದ್ದೀವಿ. ಅಂದರೆ ದೇವೇಗೌಡರ ಬಗ್ಗೆ ಅವ್ರು ಏನೆಲ್ಲ ತಿಳ್ಕೊಂಡಿದ್ದಾರೆ ನೋಡಿ. ದೇವೇಗೌಡರು ಅಂದರೆ ರಾಗಿ ಮುದ್ದೆ ಅನ್ನೋದು ಆಲ್ಟರ್ನೇಟಿವ್ ಆಗಿ ನೆನಪಾಗೇ ಆಗುತ್ತೆ. ಸಕ್ಕರೆ ನಾಡಿನಲ್ಲಿ ಗೌಡ್ರಿಗೆ ಮುದ್ದೆಗೆ ಮೋದಿ ಪ್ರಾಶಸ್ತ್ಯ. ಸಕ್ಕರೆ ನಾಡು, ಕಬ್ಬಿನಂತೆ ಮಂಡ್ಯ ಜನರ ಮಾತು ಕೂಡ ಸಿಹಿ. ಸಕ್ಕರೆ ನಗರ ಮಂಡ್ಯ ಮಧುರ ಅಂತ ಬಣಿಸಿದ್ದಾರೆ ಮೋದಿ. ನನ್ನ ಮನಸ್ಸಿನ ಭಾವನೆಗಳನ್ನು ಶಬ್ದದಲ್ಲಿ ಹೇಳೋಕ್ಕಾಗಲ್ಲ, ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಆದಿಚುಂಚನಗಿರಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಈ ಮಾತುಗಳನ್ನು ಹೇಳಿದ್ದಾರೆ. ಪ್ರಧಾನಿ ಮೋದಿ ವೇದಿಕೆಗೆ ಬಂದ ಕೂಡಲೇ ಹೋಗಿದ್ದು ದೇವೇಗೌಡರ ಬಳಿಗೆ, HD ದೇವೇಗೌಡರ ಬಳಿಗೆ. ಭಾಷಣಕ್ಕೂ ಮುನ್ನ ಗೌಡರ ಬಳಿ ತೆರಳಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಭಾಷಣದಲ್ಲಿ ಪ್ರಮುಖವಾಗಿ ಮುದ್ದೆ ಬಗ್ಗೆ ಉಲ್ಲೇಖಿಸಿದ್ದಾರೆ. ಯಾವುದೇ ಒಬ್ಬ ನಾಯಕ ಮುತ್ಸದ್ದಿ ಏನಾದರೂ ಮಾತನಾಡ್ತಾರೆ ಅಂತ ಹೇಳಿದಾಗ ಆ ಕ್ಷೇತ್ರದ ಮಹಿಮೆ ಮತ್ತು ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಆಹಾರ ವಿಹಾರ, ಭಾಷೆ, ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದೇ ರೀತಿ ನರೇಂದ್ರ ಮೋದಿಯವರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ರಾಗಿ ಮುದ್ದೆ. ಯಾಕಂತ ಹೇಳಿದರೆ, ಪ್ರಧಾನಿ ಆದಾಗಲೇ ದೇವೇಗೌಡರು ಮುದ್ದೆಯನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು. ರಾಗಿ ಮುದ್ದೆ ತಾಕತ್ತು, ನಾವು ಅಲ್ಲಿಂದ ಬಂದಿದ್ದೀವಿ ರೀ, ಮಣ್ಣಿನ ಮಗ ಅನ್ನೋದನ್ನು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವರ್ಣಿಸಿದರು ಅವರನ್ನು, ದೇವೇಗೌಡರನ್ನು. ಮತ್ತು ಈಗ ಕರ್ನಾಟಕಕ್ಕೂ ಬಹಳಷ್ಟು ಸಲ ಬಂದು ಹೋಗ್ತಾ ಇರ್ತಾರೆ. ಯಾವ್ಯಾವ ಪ್ರದೇಶದಲ್ಲಿ ಏನಿರುತ್ತೆ, ಏನು ವಿಶೇಷತೆ ಇದೆ ಅನ್ನೋದನ್ನು ನರೇಂದ್ರ ಮೋದಿಯವರು ಕೂಡ ತಿಳ್ಕೊಂಡಿರ್ತಾರೆ. ಇವತ್ತು ನರೇಂದ್ರ ಮೋದಿಯವರು ದೇವೇಗೌಡರ ಜೊತೆ ನೋಡ್ತಾ ಇದ್ದೀರಿ ತಾವು ಕೂಡ ದೃಶ್ಯಗಳಲ್ಲಿ. ದೇವೇಗೌಡರ ಜೊತೆ ಬಹಳ ಆತ್ಮೀಯತೆಯಿಂದ, ಗೌರವಪೂರ್ವಕವಾಗಿ, ಪೂಜ್ಯ ಭಾವನೆಯಿಂದ ಮಾತನಾಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ರಾಗಿ ಮುದ್ದೆ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದು ಅಲ್ಲಿ ನೆರೆದಂಥವ್ರಿಗೂ ಕೂಡ ಖುಷಿಯಾಗಿ ಆಗುತ್ತೆ. ನಮ್ಮ ನೆಲದ ಬಗ್ಗೆ, ನಮ್ಮ ನೆಲದ ಆಹಾರದ ಬಗ್ಗೆ, ಭಾಷೆಯ ಬಗ್ಗೆ, ಸಂಸ್ಕೃತಿ ಸೊಗಡಿನ ಬಗ್ಗೆ, ಅದ್ರ ಬಗ್ಗೆ ಹೇಳಿದಾಗ ಪ್ರತಿಯೊಬ್ಬರ ಮನಸ್ಸು ಕೂಡ ಪ್ರಫುಲ್ಲವಾಗುತ್ತೆ, ಖುಷಿಯಾಗುತ್ತೆ. ಆ ರೀತಿಯಾದಂಥ ಒಂದು ಸಂದರ್ಭ ಕೂಡ ಅಲ್ಲಿ ಬಂದೊದಗಿದೆ. आदरणीय श्री देवेगौड़ा जी मौजूद है। वे रागी मुद्दे को लोकप्रिय बनाने के लिए जाने जाते हैं। ये पूरा क्षेत्र रागी के महत्व को समझता है। युवा पीढ़ी भी मिलेट्स को अपने भोजन में शामिल करें। हमारे देश में ओबेसिटी, मोटापा एक बड़ी चुनौती बन रही है। इससे निपटने के लिए भोजन में तेल की मात्रा 10% कम करने का भी प्रयास करें। आदरणीय श्री देवेगौड़ा जी मौजूद है। ಓಕೆ, ಇಲ್ಲಿ HD ದೇವೇಗೌಡರ ಜೊತೆಗೆ ರಾಗಿ ಮುದ್ದೆಯ ವಿಶೇಷತೆಯನ್ನು ಮತ್ತು ನಮ್ಮ ರಾಜ್ಯದ ಒಂದು ಸಂಸ್ಕೃತಿಯನ್ನು, ಸೊಗಡನ್ನು ಕೂಡ ಅಲ್ಲಿದ್ದಂಥ ಜನರಿಗೆ ತಿಳಿಸುವ ಮುಖೇನ ನರೇಂದ್ರ ಮೋದಿ ಅಲ್ಲಿ ಮನಸೂರೆಗೊಂಡಿದ್ದಾರೆ. ಎಸ್, ಈಗ ಸದ್ಯದ ಎಲ್ಲ ಮಾಹಿತಿಯನ್ನು ತಾವು ಗಮನಿಸಿದಿರಿ. ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಏನಾಯಿತು ಮತ್ತು ಯೋಗೇಶ್ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ತೀರ್ಪು ಏನು ಬರುತ್ತೆ ಅನ್ನುವ ಕುತೂಹಲ ಹಾಗೆ ಇರಲಿ. ಹಾಗೆಯೇ ಅಶ್ವವೇಗ ನ್ಯೂಸ್ ನೀವು ನೋಡ್ತಾ ಇದ್ದರೆ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಅಪ್ಡೇಟ್ಸ್ನ ಮತ್ತೆ ನಿಮಗೆ ನಾವು ಕೊಡ್ತೀವಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ.